ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ನಿಮಗೂ ಯಾರಿಗಾದರೂ ಇದು ಹೆಲ್ಪ್ ಆಗ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನು ಕೆಲವೊಂದು ಐಟಮ್ನ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಸೀರೆನೂ ತೊಗೊಂಡು ಬಂದಿದ್ದೀನಿ. ಸೀರೆ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡು ಬಂದಿರೋದಲ್ಲ, ಮೈಸೂರಲ್ಲಿ ಹೋಗಿದ್ವಲ್ಲ ಹಾಗೆಯೇ ಇರಲಿ ಒಂದು. ಹಾಗೆಯೇ ಈಗ ಗಂಗಮ್ಮನ ಮಾಡಬೇಕು, ಆ್ಯನಿವರ್ಸರಿ ಕೂಡ ಇದೆ, ಅದಕ್ಕೋಸ್ಕರ ತೊಗೊಂಡು ಬಂದಿರೋದು. ನಿಮಗೆ ಈ ವಿಡಿಯೋದಲ್ಲಿ ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ಚಾನಲ್ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸ ಏನಿಡ್ತೀವಿ ಅದಕ್ಕೆ ತೆಂಗಿನಕಾಯಿ ಜುಟ್ಟು ಈ ಥರ ಮೇಲೆ ಬರುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಈ ತೆಂಗಿನಕಾಯಿಗೆ ಇದು ಹೀಗೆ ಇಟ್ಟು ಹೂವುಗಳನ್ನ ನಾವು ಎಷ್ಟು ಸ್ಟೆಪ್ ಬೇಕಾದರೂ ಹಾಕ್ಕೋಬೋದು. 3 ಸ್ಟೆಪ್ ಇದೆ, 3 ಸ್ಟೆಪ್ಪನ್ನು ನಾವು ಹಾಕ್ಕೋಬೋದು. ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಇರಲಿಲ್ಲ, ಇಲ್ಲಿ ಸುಮಾರು ಕಡೆ ಕೇಳಿದ್ದೆ, ಬಟ್ ಬೇರೆ ಥರ ತೋರಿಸಿದ್ರು, ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಇದು ಚೆನ್ನಾಗಿತ್ತು, ಇದನ್ನು ತೊಗೊಂಡು ಬಂದಿದ್ದೀನಿ. ನೋಡಿ, ಈ ಥರ ಇದೆ. ನಿಮಗೂ ಇದು ಯೂಸ್ ಆಗ್ಬೋದು. ಹಾಗೆಯೇ ಬಾಳೆಗೊನೆ, ಇದು ಅಷ್ಟೇ. ನಾವೇನು ಬಾಳೆ ಕಂಬ ಚುಚ್ತೀವಲ್ಲ ಅದಕ್ಕೆ ಈ ಥರ ಇದನ್ನು ಸಿಗಿಸ್ಬೋದು. ಇದು ಅಷ್ಟೇ. ಇದು ಕೂಡ ತುಂಬಾ ಚೆನ್ನಾಗಿದೆ ಈಗಿನ ಟ್ರೆಂಡಿಗೆ. ದೂರದಿಂದ ನೋಡಿದ್ರೆ ನಿಜವಾದ ಬಾಳೆಹಣ್ಣಿನ ಗೊನೆನೇ ಸಿಕ್ಸಿದ್ದೀವೇನೋ ಒಂಥರ ಕಾಣುತ್ತೆ ನೋಡಿ. ಇದು ಅಷ್ಟೇ. ತಲೆ ಹಿಂಭಾಗಕ್ಕೆ ಆರ್ಚ್ ಅಂತ ಏನು ಬರುತ್ತೆ ಅಲ್ಲಿಗೆ ಹಾಕೋದಿದು. ತುಂಬಾ ಚೆನ್ನಾಗಿದೆ. ಇದು 250 ಏನೋ ಆಯಿತು. ಚೆನ್ನಾಗಿದೆ. ಇದರಲ್ಲಿ ಕಲರ್ ಕೂಡ ಬರುತ್ತೆ. ವೈಟ್ ಏನಿದೆ ಇಲ್ಲಿ ಆರೆಂಜು, ಗ್ರೀನ್ ಆ ಥರ ಇದೆ. ತುಂಬಾ ಕಲರ್ಗಳಿದ್ವು. ನನಗೆ ವೈಟ್ ಯಾಕೋ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಾನು ವೈಟ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ರಿಂಗ್ ಥರ ಹೋಲ್ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಇದನ್ನು ನಾವು ಕಟ್ಕೋಬೋದು. ಹಾಗೆ ಮನೆಯಲ್ಲಿ ಕಾಯಿ ಕಳಸ ಯಾರಿಡ್ತೀರಾ, ಇದು ಅವ್ರಿಗೆ ಯೂಸ್ ಆಗೋವಂಥದ್ದು. ನೋಡಿ, ನಾವು ಮನೆಯಲ್ಲಿ ದಿನ ಕಳಸ ಏನಿಡ್ತೀವಿ ಅದಕ್ಕೆ ಕುಂಕುಮನ ಹಚ್ಚೋದಕ್ಕೆ ಪೇಪರಲ್ಲೆಲ್ಲ ಇಕ್ತಾಯಿದ್ವಿ. ಈಗ ಪೇಪರಲ್ಲೂ ಬೇಡ ಅಂತ ಹೇಳಿ ಈ ಥರ ಮಾಡಿದ್ದಾರೆ. ವೆಲ್ವೆಟ್ ಕ್ಲಾತ್ ಇದು ತುಂಬಾ ತಿಕ್ಕಾಗಿದೆ. ಇದು ತುಂಬ ಚೆನ್ನಾಗಿದೆ. ನಾವಿಲ್ಲಿ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಬಿಟ್ಟು ಬೇಕಾದರೆ ಇದನ್ನು ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಇವೆರಡಕ್ಕೂ ನಾವು ಕುಂಕುಮನ ಹಚ್ಕೋಬೋದು. ಹಾಗೆಯೇ ಇದರಲ್ಲಿ ತುಂಬಾ ವೆರೈಟಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಇದು 10 ಪೀಸ್ ಏನೋ ಇದೆ. ಇದಕ್ಕೆ ನಾನು 80 ರೂಪೀಸ್ ಕೊಟ್ಟಿದ್ದೀನಿ. ಪರವಾಗಿಲ್ಲ, ಇದು ಯೂಸ್ ಆಗುತ್ತೆ ನನಗೆ ಅಂತ ಹೇಳಿ ನಾನು ಇದನ್ನು ತೊಗೊಂಡು ಬಂದಿರೋದು. ಡಿಸೈನ್ಸು ತುಂಬಾ ಇದೆ ಇದರಲ್ಲಿ. ನಾನು ಒಂದೊಂದನ್ನೇ ತೋರಿಸೋದಕ್ಕಾಗೋದಿಲ್ಲ, ಕೆಲವೊಂದೆರಡಷ್ಟೇ ನಾನು ನಿಮಗೆ ತೋರಿಸ್ತಾ ಇರೋದು. ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಇದು ಯೂಸ್ಫುಲ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ ನನಗೆ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ.
ಅದು ಅಷ್ಟೇ. ಇದು ಆಲ್ರೆಡಿ ಹಳೆ ಗೊಂಬೆಗಳೇ, ಈಗ ಹೊಸದಾಗಿ ಮಾಡಿದ್ದಾರೆ, ಅದಕ್ಕೆ ಒಂದು ಹೊಸದೊಂದು ಸೇರ್ಪಡೆ ಮಾಡಿದ್ದಾರೆ. ಕೆಟ್ಟದ್ದನ್ನು ಆಡಬೇಡ, ಹಾಗೆ ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ. ಎಷ್ಟು ಚೆನ್ನಾಗಿದೆ ಅಲ್ಲ ಡಾಲ್ಗಳು, ತುಂಬಾ ಕ್ಯೂಟಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಇದು ಆ್ಯಕ್ಚುಲಿ ಇದು ಬೇರೆಯವ್ರ ಬ್ಯಾಗಲ್ಲಿ ಸೇರಿಕೊಂಡಿತ್ತು. ಅಂದರೆ ತೊಗೊಂಡು ಬರುವಾಗ ಅವ್ರ ಮಗಳನ್ನ ಫೋನ್ ಮಾಡಿ, ಆಂಟಿ ಇದು ನನಗೇ ಇರಲಿ ಅಂತ ಹೇಳಿದ್ಲು. ಇಲ್ಲಪ್ಪ ನನಗೆ ಕ್ಯೂಟಾಗಿದೆ, ಅದು ಬೇಕಂತಲೇ ನಾನು ತೊಗೊಂಡಿದ್ದೀನಿ, ಬೇಕೇ ಬೇಕು ನನಗೆ ಅಂತ ಅಂದೆ. ಹಾಗೇನೆ ಇದಕ್ಕೆ ಹೊಸದೊಂದು ಸೇರ್ಪಡೆ ಆಗಿದೆ, ಕೆಟ್ಟದ್ದನ್ನು ಯೋಚನೆ ಕೂಡ ಮಾಡಬೇಡ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಡಾಲು, ತುಂಬಾ ಚೆನ್ನಾಗಿದೆ. ಇದು 4 ಪೀಸು. ನಿಮಗಿದ್ರಲ್ಲಿ ಅದು ಇಟ್ಕೊಳ್ಳೋಕ್ಕೆ ಬ್ಯಾಲೆನ್ಸ್ ಬರ್ತಾ ಇಲ್ಲ, ನಾನು ಈ ಥರ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಸಖತ್ ಇಷ್ಟ ಆಗಿ ತೊಗೊಂಡಿದ್ದೀನಿ. ಇದು ಬಂದು 300 ರುಪೀಸ್ ಹೇಳಿದ್ರು ಶ್ರೀರಂಗಪಟ್ಟಣದಲ್ಲಿ. ನಾನಿದು ಕೊಟ್ಟಿದ್ದು ಬರೀ 150. ಹೇಗಿದೆ, ಚೆನ್ನಾಗಿದೆ ಅಲ್ಲ. ಹಾಗೆಯೇ 3 ಪೆನ್ಸಿಲ್ ಪ್ಯಾಂಟ್ ಅಂತ ಏನು ಕರೀತಾರೆ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಯಾವ ಥರ ಇದೆ ಅಂತ ತೋರಿಸ್ತೀನಿ. ಒಂದು ತೋರಿಸಿದ್ರೆ ನಿಮಗೆ ಗೊತ್ತಾಗ್ಬೋದು. ಇದು ಸ್ಕಿನ್ ಕಲರ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 350 ಏನೋ ಹೇಳಿದ್ರು, ನಾನು ಕಡಿಮೆ ಕೊಟ್ಟಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಆಲ್ರೆಡಿ ನಾನು ಒಂದ್ಸಲ ತೊಗೊಂಡು ಬಂದು ಬ್ಲ್ಯಾಕ್ ಕಲರು, ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ಟೆ ಅಂತೂ ಏನೂ ಆಗಿಲ್ಲ, ಒಂಚೂರು ಬಬಲ್ಸ್ ಬರೋದಾಗಲಿ ಕಲರ್ ಶೇಡ್ ಆಗೋದಾಗಲಿ ಆ ಥರ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಕೊಟ್ಟಿರುವಂಥದ್ದು ಪ್ರೈಸ್ ಬಂದು 200 ರುಪೀಸು. ಇದರಲ್ಲಿ ವೈಟ್ ಒಂದು ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಪಿಂಕ್ ಕಲರ್ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಥರ ಇರೋ ತೋಮಾಲೆ ಅಂತ ಏನು ಕರೀತಾರೆ, ಇದು ಎರಡಕ್ಕೆ ನಾನು 50 ರುಪೀಸ್ ಕೊಟ್ಟಿದ್ದೀನಿ. ಹೇಗೆ ಅನಿಸ್ತಾ ಇದೆ, ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ದೇವ್ರ ಮನೆಗಾಗಿರ್ಬೋದು, ನಾವು ಲಕ್ಷ್ಮಿ ಕುಂಡಿಸ್ತೀವಲ್ಲ ಆ ಕಡೆ ಈ ಕಡೆಗೆ ಇದನ್ನು ನಾವು ಪಿನ್ ಮಾಡಿ ನೇತಾಕ್ಬೋದು. ತುಂಬಾ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಕಲರೆಲ್ಲ ಇತ್ತು. ಇದು ವೈಟು ನನಗೆ ಯಾಕೋ ಇಷ್ಟ ಆಯಿತು. ಇದು ಕೂಡ ಅಷ್ಟೇ ವೈಟು ಮತ್ತು ಗ್ರೀನ್ ಇರೋದು, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಲೆಂತಿಯಾಗಿದೆ. ಬಾಗಿಲಿಗಿರ್ಬೋದು, ದೇವ್ರ ಮನೆ ಬಾಗಿಲಿಗಿರ್ಬೋದು ನೇತಾಕ್ಬೋದು. ಇದು ಅಷ್ಟೇ ವೈಟು ಗ್ರೀನಲ್ಲೇ ಇದೆ. ಹಾಗೆ ಕೆಳಗಡೆ ಗಂಟೆ ಶೇಪಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗ ಇದರಲ್ಲೂ ಅಷ್ಟೇ ಕಲರ್ ಇದೆ, ಇದರಲ್ಲೂ ವೆರೈಟೀಸ್ ಆಫ್ ಇದೆ. ನನಗೆ ಇದು ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಇದು ಇಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿರೋದು. ಹಾಗೆ ಒಂದು ಬ್ಯಾಗ್ ಕೂಡ ತೊಗೊಂಡಿದ್ದೀನಿ. ಇದು ನನಗೆಲ್ಲ ತೊಗೊಂಡಿರೋದು, ನನ್ನ ಮಗಳಿಗೆ. ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು
ಒಂಥರ ಸ್ಕಿನ್ ಟೈಪ್ ಬರುತ್ತೆ. ಆ ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಇದರ ಪ್ರೈಸ್ ಬಂದು 500 ರುಪೀಸು. ಚೆನ್ನಾಗಿದೆ ಇದು ಕೂಡ. ಇದು ಸ್ಮಾಲ್ ಆಗಾದರೂ ಹಾಕೋಬೋದು, ಇಲ್ಲೊಂದು ಲಿಂಕ್ನ ಕೊಟ್ಟಿದ್ದಾರೆ, ಇದನ್ನು ಓಪನ್ ಮಾಡಿಕೊಂಡು ಹಾಕೋಬೋದು. ಬೇಡ ಅಂದರೆ ಇದು ಲೆಂತಿಯಾಗಾದರೂ ನಾವು ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಸೀರೆ ನಾನು ಕೂಡ ಬಿಚ್ಚಿದ್ದು ನಾನು ನೋಡಿಲ್ಲ. ಇದ್ರ ಬೆಲೆ ಬಂದು ₹1050 ಅಷ್ಟೇ. ಇದು ಇದರಲ್ಲಿ 5 ಕಲರ್ ಇತ್ತು. 5 ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಗಿ ಎಲ್ಲರೂ ತೊಗೊಂಡ್ರು. ನಾನು ಒಂದು ತೊಗೊಂಡಿದ್ದೀನಿ. ಇದು ಪಲ್ಲು. ಬ್ಲೌಸು ಕೂಡ ರನ್ನಿಂಗಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನನಗೆ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ನೇರಳೆ ಬಣ್ಣ ಅಂತ ಏನಂತಾರೆ, ವೈನ್ ಕಲರ್ ಅಂತ ಏನಂತಾರೆ, ಆ ಕಲರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತೊಗೊಂಡಿರೋದ್ರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅನುಕೂಲ ಆಗ್ಬೋದು ಅಂತ ಈ ವಿಡಿಯೋ ಮಾಡಿರೋದು. ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ.